ಇವಾಗ ಜೀವಿಗಳನ್ನೆಲ್ಲ ಕ್ಲಾಸಿಫೈ ಭಾಗ ಮಾಡಿದಾಗ ಎರಡನೇ ಕಿಂಗ್ಡಮ್ ಯಾವುದು ಅಂದರೆ ಪ್ರೊಟಿಸ್ಟಾ ಅನ್ನೋದು. ಈ ಪ್ರೊಟಿಸ್ಟಾನು ಒಂದೇ ಜೀವಕೋಶ ಇರೋದಿದು. ಅದರ ಮೊನೆರಾ ಅಂತ ಮೊದಲನೇ ಕಿಂಗ್ಡಮ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಈ ಜೀವಕೋಶ ಫುಲ್ಲು ಡೆವಲಪ್ ಆಗಿರ್ತದೆ. ಅದು ಫುಲ್ಲು ಪ್ರಿಮಿಟಿವ್ ಜೀವಕೋಶ. ನ್ಯೂಕ್ಲಿಯಸ್ಸಲ್ಲಿರೋ ನ್ಯೂಕ್ಲಿಯರ್ ಮೆಟೀರಿಯಲ್ ಹಂಗಂಗೆ ಸ್ಪ್ರೆಡ್ ಆಗಿರ್ತದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಇಲ್ಲಿ ಅದೆಲ್ಲ ಮೆಟೀರಿಯಲು ಚಿಕ್ಕದಾಗಿ ನ್ಯೂಕ್ಲಿಯಸ್ ಅಂತ ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ಕವರ್ ಆಗಿರ್ತದೆ ಅದು. ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಗಾಲ್ಗಿ ಅಪಾರಟಸ್ಸು, ಲೈಸೋಸೋಮು, ಅದಲ್ದೇ ಮೈಟೊಕಾಂಡ್ರಿಯಾ ಇದೆಲ್ಲ ಸೇರಿರ್ತದೆ ಇದರಲ್ಲಿ. ಆದರೆ ಅದರಲ್ಲಿ ಅದು ಯಾವುದೂ ಇರೋದಿಲ್ಲ. ಯಾವುದರಲ್ಲಿ? ಮೊನೆರಾ ಕಿಂಗ್ಡಮ್ಗೆ ಬರೋ ಮಾಮೂಲಿ ಪ್ರಿಮಿಟಿವ್ ಬ್ಯಾಕ್ಟೀರಿಯಾದಲ್ಲಿ. ಆಮೇಲೆ ಇದರಲ್ಲಿ ಏನೇನು ಸೇರಿರ್ತದೆ ಅಂದರೆ, ಯುಕಾರಿಯೋಟಿಕಲ್ಲಿ ಕೆಲವರಲ್ಲಿ ಸೆಲ್ ವಾಲ್ ಇರ್ತದೆ, ಯಾವ್ಯಾವುದು ಗಿಡದ್ದು ಇದಕ್ಕೆ ಸೇರಿರ್ತದೋ ಅದು. ಆಮೇಲೆ ಇನ್ನೊಂದು ನ್ಯೂಕ್ಲಿಯಸ್ಸು ಕಂಪ್ಲೀಟಾಗಿ ಕೆಲವು ಆಟೋಟ್ರೋಪಿಕ್ಕು ಅದೇ ಆಹಾರ ತಯಾರು ಮಾಡ್ತದೆ. ಪಾಚಿ ಜಾತಿಗೆ ಸೇರಿರೋದು, ಆಲ್ಗೆ ಹತ್ರಕ್ಕೆ ಸೇರಿರೋದು ಫೋಟೋಟ್ರೋಪಿಕ್ಕು. ಹೆಟೆರೋಟ್ರೋಪಿಕ್ ಅನ್ನೋದು ಬೇರೆ ಜೀವಿಗಳು ಇಲ್ಲ ಏನಾದರೂ ತಿನ್ಕೊಂಡು ಬದುಕ್ತಾ ಇರ್ತದೆ. ಇದೇನೇನು ನೋಡಿರ್ತೀರೋ ಅಮೀಬಾ, ಪ್ಯಾರಾಮಿಷಿಯಮ್, ಯುಗ್ಲಿನ, ಅದೆಲ್ಲ ಈ ಪ್ರೊಟಿಸ್ಟಾ ಅನ್ನೋದಕ್ಕೆ ಬರೋದು.